ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ 3 ಜನಗಳ ಒಂದು ಜೀವ ಹೋಗಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಸರ್ಕಾರದ ಶಕ್ತಿ ಯೋಜನೆ. ಏನು ಒಂದು ವಿವೇಚನೆ ಇಲ್ಲದೇನೆ ಕೇವಲ ಅಧಿಕಾರದ ಆಸೆಗೋಸ್ಕರ ತಂದಂತ ಈ ಶಕ್ತಿ ಯೋಜನೆ ಈಗ ಮಂಡ್ಯದಲ್ಲಿ 3 ಜೀವಗಳನ್ನ ಬಲಿ ಪಡ್ಕೊಂಡಿದೆ. ಸ್ನೇಹಿತರೆ, ಮಂಡ್ಯದ ಪ್ರಭಾಕರ್ ಜ್ಯೋತಿ ದಂಪತಿ ಹಾಗೂ ಅವರ ಪುತ್ರ ಸಂತೋಷ್ ಶಕ್ತಿ ಯೋಜನೆ ಒಂದು ಸೈಡ್ ಎಫೆಕ್ಟ್ಗೆ ತಮ್ಮ ಅಮೂಲ್ಯವಾದ ಬದುಕುಗಳನ್ನ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಪ್ರಭಾಕರ್ ಅವರು ತಮ್ಮ ಪತ್ನಿ ಹಾಗೂ ಮಗನ್ನ ಕೊಲೆ ಮಾಡಿ ನಂತರ ಅವರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಮೇಲ್ನೋಟಿಕೆ ಇಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಆದರೆ ಅವರು ಬರೆದಿರುವಂತ ಡೆತ್ ನೋಟು ಸಾಕಷ್ಟು ಕಡೆ ಒಂದು ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಈ ರಾಜಕಾರಣಿಗಳು ತಮ್ಮ ಮುಖ ನೋಡಿ ಯಾರು ಓಟ್ ಹಾಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಸಾರ್ವಜನಿಕರಿಗೆ ಹಲವಾರು ಆಮಿಷಗಳನ್ನ ಒಡ್ಡಿ ಮತಗಳನ್ನ ಪಡೆದು ಅದರಿಂದ ಒಂದು ಅಧಿಕಾರನ ಹಿಡಿಯುವಂತ ಒಂದು ದುಸ್ಥಿತಿಗೆ ನಮ್ಮ ಒಂದು ವ್ಯವಸ್ಥೆ ಬಂದಿದೆ. ಇದರಲ್ಲಿ ಜನಗಳದು ಕೂಡ ತಪ್ಪಿದೆ. ಬಿಟ್ಟಿ ಭಾಗ್ಯಗಳ ಆಸೆಗೋಸ್ಕರ ಯಾರ್ಯಾರನ್ನೋ ಆಯ್ಕೆ ಮಾಡಿ ಈ ರೀತಿ ಒಂದು ದುರಂತಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಬನ್ನಿ ಆ ಕುಟುಂಬದ ಉಳಿದಿರುವಂತ ಅವರ ಸೊಸೆ ಮತ್ತು ಅವ್ರ ಬಂಧುಗಳು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇಲ್ಲ, ನಾನು ನಮ್ಮ ಹಸ್ಬೆಂಡ್ ಮಲ್ಗಿದ್ದು, ಆಮೇಲೆ ಅವ್ರು ಎಷ್ಟೊತ್ತಲ್ಲಿ ಎದ್ದೋದ್ರು ಅಂತ ಗೊತ್ತಿಲ್ಲ. ನಾದ್ನಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವರು ಸ್ಯಾಟರ್ಡೆ ಸಂಡೇ ಬರ್ತಾರೆ. ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ನಾನು ಈಗ ನಮ್ಮ ಮೊಮ್ಮಗಳದು ನಾಮಕರಣ ಇತ್ತು ಮುಂದಿನ ಬುಧವಾರ 17ನೇ ತಾರೀಕು. ಪತ್ರಿಕೆ ಕೊಡೋಣ ಅಂತ ಈಗ ನಮ್ಮ ಅಣ್ಣ ಇಲ್ಲೇ ಇರೋದು ಕೆಳಗಡೆ, ದೊಡ್ಡಣ್ಣ ನಮ್ಮ ಕೆಳಗಡೆ, ಈಗ ಈ ರೋಡಲ್ಲೇ ಕೆಳಗಡೆ ಇರೋದು. ಅವ್ರನ್ನ ಪತ್ರಿಕೆ ಕೊಟ್ಬಿಟ್ಟು ಆಮೇಲೆ ಇವ್ರ ಮನೆಗೆ ಬರೋಣ ಅಂತ ಬರ್ತಾ ಇದ್ದೆ. ನಾನು ಬಸ್ ಹಿಡಿದು ನಡ್ಕೊಂಡು ಬರ್ತಾ ಇದ್ದೆ. ಆಗ ನಮ್ಮ ಅಣ್ಣ ಅವ್ರ ಹಳೆಯ ಅವರು ಇದು ಮಾಡಿದ್ರು, ಏನ್ರಿ ಗೊತ್ತಾಯ್ತಾ ಅಂತಾರೆ. ಇಲ್ಲ ಹಳೆ ಅವರು ಏನು ಅಂದರೆ, ನಿಮ್ಮ ತಮ್ಮನ ಮಿಸಸ್ ಮಗನಿಗೆ ಆಗಿದೆಯಲ್ರಿ, ಈಗ ನನಗೆ ಗೊತ್ತಾಯ್ತು ಅಂದ್ರೆ. ಹೌದಾ ಅಂತ ನಾನು ಹೋಗಿ 10 ಗಂಟೆಗೆ ಇಳಿದಿದ್ದು, 10 ನಿಮಿಷ ಇಲ್ಲಿಗೆ ಬಂದೆ ಅಷ್ಟೇ. ಬೇರೆ ಏನೇನು ವಿಚಾರ ನಿಮ್ಮ ಹತ್ರ ಏನು ನಿಮ್ಮ ತಮ್ಮ ಹೇಳ್ಕೊಂಡಿರಲಿಲ್ಲ? ಏನು ಹೇಳ್ಕೊತಾರೆ. ನಾನೇ ಕೇಳ್ತಾ ಇದ್ದೆ, ಏನಾದ್ರು ಫೈನಾನ್ಷಿಯಲ್ ಏನಾದ್ರು ಬೇಕನೋ, ಈಗ ಮದುವೆ ಮಾಡಿ ಇದು ಮಾಡಿದ್ದೆ, ಬೇಕನೋ ಅಂತ ಕೇಳ್ತಾ ಇದ್ದೆ. ಇಲ್ಲ ಕಣ, ಅಲ್ಲಿ ಅಡ್ಜಸ್ಟ್ ಆಗಿದೆ, ನನಗೇನು ಬೇಡ, ಅಲ್ಲಿ ಇಲ್ಲಿ ಸುಮ್ಮನೆ ಬಡ್ಡಿಗೆ ತಗೋಬೇಕು. ಏನು ಹೆಲ್ಪ್ ಬೇಕು ಹೇಳು, ನನ್ನ ಫೈನಾನ್ಸ್ ಮಾತ್ರ ನನಗೆ ನಾರ್ಮಲ್ ಆಗಿದ್ದೀನಿ, ಕೊಡ್ತೀನಿ ಅಂದರೆ. ಇಲ್ಲ ಕಣ, ನೋಡ್ತೀನಿ, ಬೇಕು ಅಂದರೆ ಹೇಳ್ತೀನಿ. ಅದೇ ಈಗ 10 ಡೇಸ್ ಬೇಕು. 9 ನಿಮಿಷ ಮಾತಾಡಿದ್ದೀನಿ ಫೋನಲ್ಲಿ. ನಾ ಕೊಳ್ಳೇಗಾಲದಲ್ಲಿ ಇಲ್ಲಿಂದ ನಾನು 5 ವರ್ಷ ಆಯಿತು ಕೊಳ್ಳೇಗಾಲ ವ್ಯಾಪಾರ ಸ್ಟಾಪ್ ಮಾಡ್ತೀನಿ. ಕಾಮಗಾರಿ ಬಸ್ಸಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಕೊಳ್ಳೇಗಾಲ ಮಕ್ಕಳು ಇಬ್ಬರು, ನನ್ನ ಮಗ ಒಬ್ಬ ಸಾಫ್ಟ್ವೇರ್ ಒಬ್ಬ ಸಿಗಿದ್ದು. ಅಪ್ಪ ಆರಾಮಾಗಿರಿ ಅಂದರು. ಕೊಳ್ಳೇಗಾಲದಲ್ಲಿ ಸೆಟ್ಲ್ ಆಗಿದ್ದೀನಿ. ಈ ಸಂತೋಷ ಏನು ಕೆಲಸ ಮಾಡ್ತಾ ಇರಲಿಲ್ವಾ? ಅಂಗಡಿ ನೋಡ್ಕೋತಾ ಇದ್ರು. ಈಗ ಬೇಕಲ್ಲ, ಮೇಲೊಂದು ಅಂಗಡಿ, ಕೆಳಗಡೆ ಒಂದು ಅಂಗಡಿ ಇದೆ. ಏನು ಅಂಗಡಿ ಇಟ್ಕೊಂಡಿದ್ರು? ಟೆಕ್ಸ್ಟೈಲ್ ಅಂದರೆ ರೆಡಿಮೇಡ್ಸು, ಚೂಡಿದಾರ್ಸು, ಲೆಗಿನ್ಸು, ಅದು ಟೆಕ್ಸ್ಟೈಲ್ ಇದರಲ್ಲಿ ರೆಡಿಮೇಡ್ಸ್ ಇದರಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಈ ಸಂತೋಷ್ ಅವ್ರ ವೈಫ್ ಏನು ಹೇಳ್ತಾರೆ ಈಗ? ಏನು ಈಗ ಒಂದೂವರೆ ತಿಂಗಳಾಯ್ತು ಅಷ್ಟೇ ಮದುವೆ ಆಗಿ. 1.5 ಮಂತ್ ಆಯ್ತು ಅಷ್ಟೇ. ಕೊಳ್ಳೇಗಾಲನೇ ಮಾಂಡ್ಯ. ಈಗ 20 ಡೇಸಿಂದ ನೀರಾಶಿವನಿಂಗ ಅವರ ಮಾಂಡ್ಯ ಇದರಲ್ಲಿ ಅಲ್ಲಿ ಅಪಾಯಿಂಟ್ಗೆ ಕೆಲಸಕ್ಕೆ ಕೆಲಸ ಇದು ಮಾಡಿದ್ರು. ಅಲ್ಲಿ ಸಂತೋಷಕ್ಕೆ ಮದುವೆ ಆಗಿ 1.5 ತಿಂಗಳಾಯ್ತು ಅಷ್ಟೇನಾ? ಸರಿ, ನಿಮ್ಮ ಹೆಸರೇನು ಸರ್? ವೆಂಕಟರಾವ್. ಯಾರು ಜ್ಯೋತಿ ಅವರು ನಿಮ್ಮ ಹತ್ರ ಹೇಳಿದ್ರಾ ಸಾಲ ಇದೆ ಅಂತ? ಎಷ್ಟು ಸಾಲ ಅಂತ ಹೇಳಿದರು? ಹೇಳ್ತಿರ್ಲಿಲ್ಲ. ಎಷ್ಟು ಜನ ಮಕ್ಕಳು ಪ್ರಭಾಕರ್ ಅವ್ರಿಗೆ? ಒಂದು ಹೆಣ್ಣು ಒಂದು ಗಂಡು. ಹಿಂದೆಲ್ಲ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಿತ್ತಲ್ಲ. ಇವತ್ತು ಕೋವಿಡ್ ಬಂತು ನೋಡಿ, ಆವಾಗಿಂದ ಅವರಿಗೆ ಕೋವಿಡ್ ಟೈಮ್ ಮನೆ ಎಲ್ಲ ಮಾಡಿಕೊಂಡ್ರು. ಸೈಟು ನಿಮ್ಗೆ ಹೆಂಗೆ ಗೊತ್ತಾಯ್ತು ವಿಚಾರ ಹೀಗಾಗಿದೆ ಅಂತ? ಈಗ ಆಗಿಲ್ಲ, ಅದೇ ಇವಾಗ ಹೊಸದಾಗಿ ಮದುವೆ ಆಗಿದೆಯಲ್ಲ ಹುಡುಗಿ ಮೇಘನ, ಅವ್ರ ತಂದೆ ಬಂದು ಹೇಳಿದ್ರು, ನಮ್ಗೆ ಗೊತ್ತಿಲ್ಲ. ಮಗಳು ಫೋನ್ ಮಾಡಿ ಎತ್ತಿದ್ರೆ ಎದ್ದೇಳ್ತಾ ಇಲ್ಲ. ಆಮೇಲೆ ಏನಾಯ್ತು ಅಂತ ಮತ್ತೆ ನಾವೇ ಫೋನ್ ಮಾಡಿದ್ರೆ ಯಾರು ಫೋನ್ ತೆಗಿಯೋರು ಇಲ್ಲ.
ಪ್ರಭಾಕರ್ಗೆ ಮಾಡಿದರೆ ಅವರು ಬಿಡಲಿಲ್ಲ. ಆಮೇಲೆ ಇನ್ನೇನು ಮಾಡೋದು ಅಂತ ಮೇಘನಾಗೆ ತಂದೆನೂ ಇದ್ರಲ್ಲ ಮಾಡಿ ಅಂತ ಹೇಳಿದ್ಮೇಲೆ ಮಾಡಿದ್ರು ಅವರು. ಮಾಡಿದ್ಮೇಲೆ ಅವಳು ಅವಾಗ ಹೇಳಿದ್ರು ಹಿಂಗೆ ಸಂತೋಷ ಮತ್ತು ಜ್ಯೋತಿ ಅದೇ ನಮ್ಮ ಅತ್ತೆ ಹಿಂಗೆ ಮಾಡ್ಕೊಂಡಿದ್ದಾರಂತೆ, ಪ್ರಭಾಕರ್ ಇಲ್ಲ ಮನೇಲಿ ಅಂತ. ಅವ್ರೇನು ಮಾಡಿದ್ದಾರೆ, ಅಂಗಡಿಗೆ ನಮ್ಮ ದಾರಿನಲ್ಲಿ ಬರಬೇಕಾದ್ರೆ ಗೊತ್ತಾಯ್ತು. ಜ್ಯೋತಿ ಅವ್ರು ನಿಮ್ಮ ಹತ್ರ ಯಾವಾಗ ಹೇಳ್ಕೊಂಡಿದ್ರು? ಈಗ 3-4 ದಿನದಿಂದ ಸಾಲ ಆಗಿದೆ ಜಾಸ್ತಿ ಅಂತ. ಸಾಲ ಜಾಸ್ತಿ ಆಗಿಬಿಟ್ಟಿದೆ, ನೀನೇನಾದರೂ ಹೆಲ್ಪ್ ಮಾಡ್ತೀಯಾ? ಆಗಲಿ ಮಾಡ್ತೀನಮ್ಮ ಅಂತ ಹೇಳಿದ್ರು. ನಿಮ್ಮ ಹೆಸರು? ಸರ್ವಮಂಗಳ. ಈ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಈ ಬಿಟ್ಟಿ ಭಾಗ್ಯಗಳ ಒಂದು ಪರಂಪರೆ ಆರಂಭ ಮಾಡಿದ್ದು ತಮಿಳುನಾಡು ಸ್ನೇಹಿತರೆ. ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿದ್ದು ಅರವಿಂದ್ ಕೇಜ್ರಿವಾಲ್ AAP ಪಕ್ಷದವರು ಸ್ನೇಹಿತರೆ. ಇವಾಗ ಈ ಒಂದು ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡುವಂತ ಮಹಾಮಾರಿ ಎಲ್ಲ ಪಕ್ಷಗಳಿಗೂ ವ್ಯಾಪಿಸಿದೆ. BJP ಇರ್ಬೋದು, JDS ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಎಲ್ಲ ಪಕ್ಷದವರು ಈ ಆಮಿಷಗಳನ್ನ ಒಡ್ಡೆನೆ ಗೆದ್ದು ಬರುವಂತ ಒಂದು ಹೀನ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅದಕ್ಕೇನ್ ಕಾರಣ ಅಂತಂದ್ರೆ ಇವತ್ತು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವಂತ ಯಾವೊಬ್ಬ ರಾಜಕಾರಣಿಗಳು ಕಾಣ್ತಾ ಇಲ್ಲ. ಅದರಲ್ಲಿ ಕೆಲವರು ಇದ್ದಾರೆ ದೇಶದಲ್ಲಿ, ಅದಕ್ಕೆ ಅಪವಾದ ಎಂಬತ್ತೆ. ಆದರೆ ಒಟ್ಟಾರೆಯಾಗಿ ತೆಗೆದುಕೊಂಡ್ರೆ ರಾಜಕಾರಣಿಗಳು ಆಮಿಷಗಳನ್ನ ಒಡ್ಡೆ ಅಧಿಕಾರಕ್ಕೆ ಬರುವಂತ ಒಂದು ದುಸ್ಥಿತಿಗೆ ಬಂದು ತಲುಪಿದೆ. ಈ ಒಂದು ಸಾವು ಒಂದು ಎಚ್ಚರಿಕೆ ಗಂಟೆಯಾಗಿ ಈ ಸರ್ಕಾರಗಳಿಗೆ ಬುದ್ಧಿ ಬರಲಿ ಅಂತ ನಾವು ಆಶಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಈ ಸ್ಟೋರಿನ ಇಷ್ಟಪಡಿ ಅಂತ ಖಂಡಿತ ಹೇಳಲ್ಲ. ಇದು ಪ್ರತಿಯೊಬ್ಬ ಮತದಾರನು ಯೋಚನೆ ಮಾಡುವಂತ ವಿಚಾರ. ಇನ್ನಾದರೂ ಈ ಬಿಟ್ಟಿ ಭಾಗ್ಯಗಳಿಗೆ ಕಡಿವಾಣ ಹಾಕಿ ನಮ್ಮ ರಾಜ್ಯ, ನಮ್ಮ ದೇಶ ಒಂದು ಒಳ್ಳೆಯ ಒಂದು ದಾರಿ ಕಡೆ ಸಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.